ಅತಿ ಹೆಚ್ಚಾಗಿದೆ ಸರ್. ಇಡೀ ದೇಶದಲ್ಲೇ ನಂಬರ್ 1 ಸ್ಥಾನಕ್ಕೆ ಬಂದಿದ್ದಾರೆ ತೆರಿಗೆ ಕಟ್ಟಕ್ಕೆ. ಇನ್ನು ಮುಂದಾದರೂ ಕೇಂದ್ರ ಸರ್ಕಾರ ಏನಾದರೂ ಮನ್ನಣೆ ಕೊಡುತ್ತಾ ಸರ್? ನೋಡಿ, ಮೊನ್ನೆ ಬಜೆಟ್ನಲ್ಲಿ ಅವರು ನಮಗೆ 3.6 4.16 ಏನೋ ಮಾಡಿದ್ದಾರೆ. ಅಷ್ಟಕ್ಕೆ ಅವರು ನಾವು ನಿಮಗೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದೀವಿ ಅಂತ ಬಿಂಬಿಸ್ತಾ ಇದ್ದಾರೆ. ಆದರೆ ನಾವು ಕೊಡ್ತಾ ಇರೋ ಕೊಡುಗೆಗೆ ನಮ್ಮ ಶ್ರಮಕ್ಕೆ ತಕ್ಕಾದಂಥ ಕೂಲಿ ಸಿಗ್ತಾ ಇದೆಯಾ? ಇಲ್ಲ. ಹಿಂದಿನ ಫೈನಾನ್ಸ್ ಕಮಿಷನ್ ಅಲೋಕೇಶನ್ ಎಷ್ಟಿತ್ತು? 4.7 ಮಾಡಬೇಕು ಅಂತ ಹೇಳಿದರು, ಆಗಿಲ್ಲ. ನಾವು ಬೇಡಿಕೆ ಇಟ್ಟಿದ್ವಿ 5.1%. ಈಗ ನಮ್ಗೆ ಸಿಕ್ಕಿರೋದು ಎಷ್ಟು? ಸುಮಾರು 4%. ಹೇಗೆ ನಾವು ಇದನ್ನು ಸಹಿಸ್ಕೋಬೋದು ಹೇಳಿ? ನಾನು ಹೇಳ್ದಂಗೆ IT-ನಲ್ಲಿ, ಇನ್ಕಮ್ ಟ್ಯಾಕ್ಸಲ್ಲಿ ನಂಬರ್ 1 ಇದ್ದೀವಿ, GST-ನಲ್ಲಿ ನಂಬರ್ ಇದ್ದೀವಿ, ಆರ್ಥಿಕ ಶಿಸ್ತು ಕಾಪಾಡೋದ್ರಲ್ಲಿ ನಂಬರ್ 1 ಇದ್ದೀವಿ. ಆದರೂ ಕೂಡ ಕೇಂದ್ರ ಸರ್ಕಾರ ಈ ಮಲತಾಯಿ ಧೋರಣೆ ಮಾಡ್ತಾನೆ ಹೋದರೆ ನಾವು ರಾಜ್ಯ ಹೆಕ್ಕಟ್ಟಾಗುತ್ತೆ, ದೇಶ ಹೆಕ್ಕಟ್ಟಾಗುತ್ತೆ. ಇವತ್ತು ಕರ್ನಾಟಕ ಬರೀ ಏನು ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತ ಇದೆ, ನಮ್ಮ ಸಾಮರ್ಥ್ಯ ಇವತ್ತು ಜಾಗತಿಕ ಮಟ್ಟದಲ್ಲಿ ಇವತ್ತು ಪ್ರಕಾಶಿತ ಆಗ್ತಾ ಇದೆ. ಸೊ ನಮಗೆ ತಕ್ಕ ಕೂಲಿಗೆ ಏನು ತಕ್ಕ ಶ್ರಮಕ್ಕೆ ಕೂಲಿ ಕೊಡಿ ಅಂತ ಅಷ್ಟೇ ನಾವು ಕೇಳ್ತಾ ಇರೋದು, ಹೊರತು ಬೇರೆದೇನೂ ಅಲ್ಲ. ಇವರು ದೊಡ್ಡದಾಗಿ ಏನೋ ನಮ್ಮ ಮೇಲೆ ಉಪಕಾರ ಮಾಡಿದಾಗ ಮಾತಾಡ್ತಾ ಇದ್ದಾರೆ, ಅದು ಸರಿಯಲ್ಲ.